ಬದಲಾಯಿಸಿ. ಯಾಕಂತ ಯಾರು ನೋಡಪ್ಪ, ಒಂದ್ ನಿಮಿಷ ಸರ್. ಯಾರು ಕೊಟ್ಟಿಲ್ಲ ಆ ಥರ ಎಲ್ಲ. ಸುಮ್ಮನೆ ಸುಳ್ಳು ಹೇಳ್ಬಾರ್ದು ನೀವು. ಯಾವ ನಮ್ಮ ಗುರುಗಳು ಆ ಥರ ಮಾತಾಡಿಲ್ಲ, ಆ ಥರ ಮಾತಾಡೋದು ಇಲ್ಲ. ನೋಡಿ, ನಮ್ಮ ಗುರುಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾರೂ ಮಾತಾಡಲ್ಲ. ಗುರುಗಳು ನಮ್ಮನ್ನ ಕರೆದು ಡೋರ್ ಹಾಕಿ ಬೈಬೋದು, ಅದು ಬೇರೆ ವಿಚಾರ. ಆದರೆ ಗುರುಗಳು ಯಾರು ಆ ಥರ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ನಾವು ನೋಡಿ, ನಮ್ಮ ಸಮುದಾಯವನ್ನು ಕಾಪಾಡುವಂಥ ಕರ್ತವ್ಯ ಇದೆ. ಆ ಕರ್ತವ್ಯವನ್ನು ಕಾಂಗ್ರೆಸ್ ಪಾರ್ಟಿನೇ ತಗೊಂಡಿದೆ ರೀ. ಬೇರೆ ಯಾರು ಯಾಕೆ ತಗೋಬೇಕು? ಅದನ್ನ ಮಾಡ್ತೀವಿ ನಾವು. ಜಮೀರ್ ಅಹಮದ್ ವಿರುದ್ಧ ಹಗುರವಾಗಿ ಮಾತನಾಡಿದ್ದಾರೆ. ಹಾಗಾಗಿ ನಾವು ಮಲ್ಲಿಕಾರ್ಜುನ್ ಮನೆ ಮುಂದೆ 1 ಲಕ್ಷಕ್ಕೆ ಅಧಿಕ ಸಂಖ್ಯೆಯಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಆಡಿದ್ದಾರೆ ಸರ್. ಬಹಿರಂಗ ನೋಡಪ್ಪ, ಪಾದಯಾತ್ರೆ ಮಾಡೋರು ಇಲ್ಲ ಆ ಥರ ಎಲ್ಲ ಮಾಡೋರು ಯಾಕೆ ಮಾತಾಡ್ತಾರೆ? ಮಾಡಕ್ಕೆ ಹೇಳಿ ಅವ್ರಿಗೆ. ಸುಮ್ಮನೆ ಇವೆಲ್ಲ ಬೇಡದೇ ಇರೋ ಮಾತುಗಳು. ನೋಡಿ, ನಮ್ಮ ಸಮುದಾಯ ಸಂಪೂರ್ಣವಾಗಿ ಜೊತೆಗಿದೆ. ನಮ್ಮಲ್ಲಿ ಬಡತನ ಇದೆ, ಕಷ್ಟ ಇದೆ, ವಿದ್ಯಾಭ್ಯಾಸ ಇಲ್ಲ, ನಮಗೆ ಬೇಕಾದ ಸಮಸ್ಯೆಗಳು, ಅದನ್ನು ಎದುರಿಸ್ಬೇಕೇ ಹೊರತು ನಾವು ಇದಲ್ಲ. ನನ್ನ ಸಮುದಾಯಕ್ಕೆ ಬೇಕಾದಷ್ಟು ಸಹಾಯ ಸಹಕಾರಗಳು ನಮ್ಮ ಸರ್ಕಾರದಿಂದ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ ಹೊರತು 1 ಲಕ್ಷ ಕರ್ಕೊಂಡು ಬರ್ತೀನಿ ಅದಲ್ಲ. 1 ಲಕ್ಷ ಜನ ಕರ್ಕೊಂಡು ಒಂದು ವೋಟ್ ಹಾಕ್ಲಿ, ಅವರು ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸ್ಲಿ. ಆಮೇಲೆ ಅವ್ರಿಗೆ ಏನೇನು ಬೇಕು ಅದನ್ನು ಮಾಡಿಸ್ಕೊಡೋಕ್ಕೆ ನೋಡಿ ನಾವೆಲ್ಲ ನಿಂತಿದ್ದೀವಿ ಇಲ್ಲಿ, ನಾವು ಮಾಡಿಸ್ಕೊಡ್ತೀವಿ. ಜಮೀರ್ ಅಹಮದ್ ಅವರು ಬರ್ತಾರೆ ಸರ್ ಪ್ರಚಾರಕ್ಕೆ. ನೋಡಪ್ಪ, ಎಲ್ಲರೂ ಬರ್ತಾರೆ. ನನಗೂ ಕೇರಳದಲ್ಲಿ ಡ್ಯೂಟಿ ಹಾಕಿದ್ರು, ನಮ್ಮನ್ನು ಇಮಿಡಿಯೇಟಾಗಿ ಬರಬೇಕು ಅಂತ ಕರೆದ್ರು, ನಾನು ಬಂದೆ. ಜಮೀರ್ ಅವ್ರಿಗೂ ಹೇಳಿದ್ದಾರೆ, ಅವರು 5ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ದಾರೆ. ಅದು CM ಹೇಳಿದ್ರು, 5ನೇ ತಾರೀಕು ಬರ್ತಾರೆ. ಎಲ್ಲರೂ ಬರ್ತೀವಿ. ನೋಡಪ್ಪ, ನಾವು ಯಾರು ಎಲ್ಲೂ ಹೋಗೋಕ್ಕಾಗಲ್ಲ. ಇದು ನಮ್ಮ ಗ್ರೌಂಡ್, ಇದನ್ನ ಬಿಟ್ಕೊಡ್ತೀವಿ ಯಾರಿಗಾದ್ರು? ನಾವೆಲ್ಲ ಇಲ್ಲೇ ಇರ್ತೀವಿ, ನಾವು ಕೆಲಸ ಮಾಡ್ತೀವಿ. ಸಮರ್ಥರು DKC ಅಭ್ಯರ್ಥಿ ಆಗಿರೋದ್ರಿಂದ ಜಮೀರ್ ಅವರು ಬರ್ತಿಲ್ಲ ಅಂತ ಹೇಳಿದ್ದಾರೆ. ಸಮರ್ಥು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ, DKC ಅಭ್ಯರ್ಥಿ ಅಲ್ಲ. ಅದನ್ನ ಬಿಟ್ಬಿಡಿ, ಸುಮ್ಮನೆ ಅವೆಲ್ಲ ರಾಜಕೀಯ ಮಾತಾಡಬಾರ್ದು ನೀವು. ಆಮೇಲೆ ಜಮೀರು ಕಾಂಗ್ರೆಸ್ ಅಲ್ವಾ, ಬೇರೆ ಪಾರ್ಟಿನ? ಕಾಂಗ್ರೆಸ್ ಪಾರ್ಟಿದ ಅಧ್ಯಕ್ಷರು ಯಾರಪ್ಪ? DK ಶಿವಕುಮಾರ್ ಅವರು ಅಧ್ಯಕ್ಷರಿರುವಾಗ ಜಮೀರು ಬರ್ತಾರೆ, ಎಲ್ಲರೂ ಬರ್ತಾರೆ, ಚೀಫ್ ಮಿನಿಸ್ಟರ್ ಬರ್ತಾರೆ. ಯಾಕೆ ಬರಲ್ಲ? ಆ ಥರದ್ದೆಲ್ಲ ಇಲ್ವೇ ಇಲ್ಲ. ಇಲ್ಲ ನೋಡ್ರಿ, ನಾವೆಲ್ಲ ಸ್ನೇಹಿತರು. ನೋಡಪ್ಪ, ನಾವೆಲ್ಲ ಸ್ನೇಹಿತರು. ಮಲ್ಲಿಕಾರ್ಜುನ್, ಜಮೀರು ಎಲ್ಲ ಸ್ನೇಹಿತರು. ಕೆಲವು ಸರಿಗೆ ನೀವು ಏನೋ ಕೇಳಿದಾಗ ಏನೋ ಹೇಳೋದನ್ನ ಅದನ್ನೇ ಹೈಲೈಟ್ ಮಾಡ್ಬಿಡ್ತೀರಾ ನೀವು. ಏನ್ ಹೇಳಿದ್ರು? ಅವ್ರು ಏನ್ ಹೇಳಿದ್ರು? ಏನು ಅಂತದೇನು ಹೇಳಿಲ್ಲಪ್ಪ. ಏನೋ ನೋಡ್ರಿ, ಕೆಲವು ಸರಿ ನೀವು ಹೇಳಿದ್ನಲ್ಲ, ಬಾಯಿಗೆ ಬೆರಳು ಹಾಕ್ತೀರಾ, ಇಲ್ಲ ಕೈ ಹಾಕ್ಬಿಡ್ತೀರಾ ನೀವು. ಬಿಟ್ರೆ ಇದು ಸರಿಯಲ್ಲ. ನಾವೆಲ್ಲ ಒಂದು ಕುಟುಂಬದ ಸದಸ್ಯರ ಹಾಗೆ. ಸಣ್ಣ ಪುಟ್ಟದೆಲ್ಲ ಇರ್ತದೆ, ಅದನ್ನೆಲ್ಲ ನಮ್ಮ ಲೀಡರ್ಗಳು ಸರಿ ಮಾಡ್ತಾರೆ. ಕುಟುಂಬ ರಾಜಕೀಯ ಅವ್ರು ಏನು ಮತ್ತೆ? ಅವ್ರ ಕುಟುಂಬ ಅಲ್ವಾ? ಅಣ್ಣ, ತಮ್ಮ, ಅಪ್ಪ ಎಲ್ಲರೂ ಯಾರು ಬಿಟ್ಟಿದಾರಪ್ಪ? ಅವರು ಹೇಳಪ್ಪ. ಅಳಿಯಂದ್ರು ಎಲ್ಲ ರಾಜಕೀಯ, ಡೈರೆಕ್ಟ್ ಇಂಡೈರೆಕ್ಟ್ ರಾಜಕೀಯ. ನಾವಾದ್ರೂ ಡೈರೆಕ್ಟ್ ರಾಜಕೀಯದಲ್ಲಿದ್ದೀವಿ, ಅವ್ರು ಇಂಡೈರೆಕ್ಟ್ ರಾಜಕೀಯದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ ನಿಮ್ಗೆ? ಸೊ ಇವೆಲ್ಲ ಸುಮ್ಮನೆ ನೋಡಿ. ಕುಟುಂಬ ರಾಜಕೀಯದ ಬಗ್ಗೆ ಮಾತಾಡಕ್ಕೆ ಯಾರಿಗೆ ಅರ್ಹತೆ ಇದೆ ಅವ್ರು ಮಾತಾಡಬೇಕು, ಸುಮ್ಮನೆ ಎಲ್ಲರೂ ಮಾತಾಡಬಾರ್ದು.